ಈ ವಿಡಿಯೋ ಮತ್ತು ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಜ್ಯೋತಿ. ಮತ್ತೆ ವಿಡಿಯೋಗೆ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಏನು ವಿಡಿಯೋ ಇದು? ಮೇಕಪ್ ಪ್ರಾಡಕ್ಟ್ಸ್, ಎಗೇನ್ ಮೇಕಪ್ ಪ್ರಾಡಕ್ಟ್ಸ್. ಫಸ್ಟ್ ವಿಡಿಯೋದಲ್ಲೂ ಗೆಟ್ ರೆಡಿ ವಿತ್ ಮೀ ಮಾಡಿದ್ದೆ. ಸೊ ಇವಾಗೂ ಮೇಕಪ್ ಪ್ರಾಡಕ್ಟ್ಸ್. ಏನಕ್ಕೆ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಂಡು ಬರ್ತಿದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್ ಇರ್ತಾರೆ. ಇವಾಗ ಸ್ಕೂಲ್ ಮಕ್ಕಳಿಗೂ ಮೇಕಪ್ ಅಂದರೆ ತುಂಬ ಇಷ್ಟ. ಸೊ ಈಗ ಆಫೀಸ್ಗೆ ಹೋಗೋ ಲೇಡೀಸ್ ಇರ್ತಾರೆ, ವರ್ಕಿಂಗ್ ಲೇಡೀಸ್ ಇರ್ತಾರೆ. ಸೊ ಮನೇಲಿರೋ ಹೌಸ್ ವೈಫ್ಗೂ ಇದು ಹೆಲ್ಪ್ ಆಗಬೇಕು. ಎಲ್ರಿಗೂ ಆಸೆ ಇರುತ್ತೆ ಒಂದು ಚಿಕ್ಕದು ಪ್ರಾಡಕ್ಟ್ ಇರೋ ಒಂದು ಪೌಚ್ ಇರಬೇಕು ಅಂತ ಅಲ್ವಾ? ಯಾವ ಲೇಡೀಸಿಗೆ ಇಷ್ಟ ಇಲ್ಲ ಮೇಕಪ್ ಅಂದರೆ. ಸೊ ನಾನು ಯಾಕೆ ಇದನ್ನು ಮಾಡಬಾರ್ದು ಅಂತ ನನಗೆ ಥಾಟ್ ಬಂತು. ಸೊ ಹಾಗಾಗಿ ಮಾಡಿದೆ. ಇಷ್ಟು ಪೌಚ್ ಇದ್ದರೆ ಸಾಕು, ನೀವು ಮೇಕಪ್ನ ಆರಾಮಾಗಿ ಮಾಡ್ಕೋಬೋದು. ಸೊ ಏನಂದರೆ, ಈ ಪ್ರಾಡಕ್ಟ್ಸಲ್ಲಿ ಏನೇನಿದೆ ಅಂತ, ಈ ಪೌಚಲ್ಲಿ ಏನೇನಿದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಯಿತಾ? ಸೊ ಈ ಪೌಚ್ ಬಂದು, ಪೌಚ್ ಅಂದರೆ ಓವರಾಲ್ ಇದರಲ್ಲಿರೋ ಪ್ರಾಡಕ್ಟ್ಸ್ ಇನ್ಕ್ಲೂಡಿಂಗ್ ಪ್ರಾಡಕ್ಟ್ಸ್ ಬಂದು ಮೇ ಬಿ ಒಂದು ಅರೌಂಡ್ 800, 900 ಬೇಡ 1000 ಅಂತಲೇ ಅಂದ್ಕೊಳ್ಳಿ. ಸೊ ನಿಮಗೆ ಆರಾಮಾಗಿ 1000 ರೂಪೀಲಿ ಮೇಕಪ್ ಪ್ರಾಡಕ್ಟ್ಸ್ ಸಿಗುತ್ತೆ. ಸೊ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ, ನಾನು ಸ್ಟೆಪ್ ಬೈ ಸ್ಟೆಪ್ಪೇ ಹೇಳ್ತಾ ಹೋಗ್ತೀನಿ. ಸೊ ಮೇ ಬಿ ಮೇಕಪ್ ಬಗ್ಗೆ ಐಡಿಯಾ ಇಲ್ದಿರೋರ್ಗೂ ಇದು ಅರ್ಥ ಆಗ್ಬೋದು, ಆಯಿತಾ? ಸೊ ಬೇಸಿಕಲಿ ಬಂದು ಫಸ್ಟ್ ನಾವು ಫೇಸ್ಗೆ ಅಪ್ಲೈ ಮಾಡೋದು. ನಾನು ಇಲ್ಲಿ ಮೇಯ್ನಾಗಿ ಹೇಳ್ತಾ ಇದ್ದೀನಿ, ಇದು ಪ್ರಾಡಕ್ಟ್ಸ್ ಬಂದು ಲಾಂಗ್ ಲಾಸ್ಟಿಂಗು ಇರುತ್ತೆ, ಬಟ್ ನಾನು ಬಜೆಟ್ ಫ್ರೆಂಡ್ಲಿಯಾಗಿ ಹೇಳ್ತಾ ಇರೋದು. ಅಂದರೆ ಅದೇ ಹೇಳಿದ್ನಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಏನದು ಅವ್ರಿಗೆ ಎಲ್ಪ್ ಆಗೋ ಥರ ಎಲ್ಪ್ ಆಗಬೇಕು ಅವ್ರಿಗೆ. ಸೊ ಅವ್ರಿಗೂ ಈ ಪ್ರಾಡಕ್ಟ್ಸ್ ಹೆಲ್ಪ್ ಆಗಬೇಕು. ಹಾಗಾಗಿ ನಾನು ಈ ಪ್ರಾಡಕ್ಟ್ಸ್ನ ಎಲ್ರಿಗೂ ಹೇಳೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ನೇದಾಗಿ ಬಂದು ನಿವ್ಯಾ ಮಾಯ್ಶ್ಚರೈಸರ್. ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಇದು ಕೂಡ. ಸೊ ಏನಕ್ಕಂದರೆ ಇದು ಏನದು ಎಲ್ಲ ಟೈಪ್ ಆಫ್ ಸ್ಕಿನ್ಸ್ಗೂ ಮ್ಯಾಚ್ ಆಗುತ್ತೆ, ಆಯಿತಾ? ಈ ನಿವ್ಯಾ ಮಾಯ್ಶ್ಚರೈಸರ್ ಅರೌಂಡ್ 110 ರೂಪೀಸ್. ಮೇ ಬಿ ನೀವು ಮಿಂತ್ರಾ ಮತ್ತು ಇದರಲ್ಲಿ ನೈಕಾದಲ್ಲಿ ತೊಗೊಂಡ್ರೆ ಒಂದು 10-20% ಆಫರಲ್ಲೂ ನಿಮಗೆ ಈ ಪ್ರಾಡಕ್ಟ್ ಆರಾಮಾಗಿ ಸಿಗುತ್ತೆ ಈಸಿಯಾಗಿ. ಒಂದು 90 ರೂಪೀಸ್ ಇಲ್ಲ 85 ರೂಪೀಸ್ಗೂ ಆರಾಮಾಗಿ ಸಿಗುತ್ತೆ, ಆಯಿತಾ? ಇದು ಫಸ್ಟ್ ಮಾಯ್ಶ್ಚರೈಸರ್. ಇದು ಅಷ್ಟೇ ಬಜೆಟ್ ಫ್ರೆಂಡ್ಲಿ ಮಾಯ್ಶ್ಚರೈಸರ್, ಚೆನ್ನಾಗಿದೆ, ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ಗೆ. ಡ್ರೈ ಸ್ಕಿನ್ ಇರೋರಿಗಂತೂ ಇನ್ನೂ ತುಂಬ ಸೂಟ್ ಆಗುತ್ತೆ ಈ ನಿವ್ಯಾ ಮಾಯ್ಶ್ಚರೈಸರ್. ನೆಕ್ಸ್ಟ್ ಮಾಯ್ಶ್ಚರೈಸರ್ ಹಾಕಿದ ತಕ್ಷಣ ಏನೂ ಬೇಡ, ಈ ಪ್ರೈಮರ್ ಅದೆಲ್ಲ ಬೇಡ, ಸನ್ಸ್ಕ್ರೀನ್ ಒಂದು ಆ್ಯಡಪ್ ಮಾಡ್ಕೊಳ್ಳಿ ನೀವು. ಸೊ ನಾನು ಡೈರೆಕ್ಟ್ಲಿ ಗೋ ವಿತ್ CC ಕ್ರೀಮ್, BB ಕ್ರೀಮ್ ಅಂತ ಹೇಳ್ಕೊಬೋದು, ಇಲ್ಲ CC ಕ್ರೀಮ್. ಸೊ ಲ್ಯಾಕ್ಮಿ ಅವ್ರದ್ದು 9 to 5. ಇದು ಕೂಡ ಆಲ್ ಟೈಮ್ ಫೇವ್ರೆಟ್. ಎಲ್ಲ ಟೈಪ್ ಆಫ್ ಸ್ಕಿನ್ಗೂ ಇದು ಚೆನ್ನಾಗಾಗುತ್ತೆ. ಇದು BG ಅಂತ ಟೋನ್ ಬಂದು 01 BG. ಸೊ ಇದ್ರ ರೇಟ್ ಬಂದು 99 ರೂಪೀಸ್, 100 ರೂಪೀಸ್. ಮೇ ಬಿ ಇದನ್ನು ಆರಾಮಾಗಿ ಒಂಥರ ಏನೋ ಪಾಕೆಟ್ ಫ್ರೆಂಡ್ಲಿ ಅಂತಾರಲ್ಲ, ಇಷ್ಟು ಪುಟಾಣಿ, ಎಷ್ಟು ಕ್ಯೂಟಾಗಿದೆ ನೋಡಿ. ಇವನ್ ಇದು ಬ್ಲೆಂಡ್ ಆಗೋದು ಅಷ್ಟೇ, ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಗೊತ್ತಾ? ಈಗ ಏನಂದರೆ ಫೌಂಡೇಶನ್ ಎಲ್ಲ ಒಬ್ಬೊಬ್ರು ಇಷ್ಟಪಡಲ್ಲ, ಆಯಿತಾ, ಡೈಲಿ ಇದಕ್ಕೆ. ಸೊ ಅವರೆಲ್ಲ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ವಿತ್ ಹ್ಯಾಂಡ್ಸ್ ಓನ್ಲಿ. ಗೊತ್ತೇ ಆಗಲ್ಲ ಅಪ್ಲೈ ಮಾಡಿದ್ದೀವಿ ಅಂತ. ಸೊ ಇದೊಂಥರ ಲೈಟ್ ವೆಯ್ಟ್ ಇರುತ್ತೆ CC ಕ್ರೀಮ್. ಇದು ನೋಡಿ SPF 30 ಸನ್ಸ್ಕ್ರೀನ್ ಕೂಡ ಇದರಲ್ಲಿ ಆ್ಯಡ್ ಆಗಿದೆ. SPF 30 PA ಅಂತ ತೋರಿಸ್ತಾ ಇದ್ದಾರೆ ಇದರಲ್ಲಿ. ಸೊ ಇದು ಅಷ್ಟೇ ಬಜೆಟ್ ಫ್ರೆಂಡ್ಲಿ, 99. ಇದೊಂದು ಇದ್ಬಿಟ್ರೆ ಯಾವ ಫೌಂಡೇಶನ್ ಬೇಡ. ಅಂದರೆ ಸಿಂಪಲ್ ಮೇಕಪ್ ಇಷ್ಟಪಡೋರು, ಅಥವಾ ಏನೋ ನೋ ಫೌಂಡೇಶನ್ ಲುಕ್ ಅಂತ ಹೇಳ್ಬೋದು, ಅಥವಾ ಫೌಂಡೇಶನ್ ಇಷ್ಟಪಡದೇ ಇರೋರಿಗೆ ಇದೊಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಆಮೇಲೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನಾನು ಇದೆಲ್ಲ ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರೋದು. ಇವಾಗ ನಾನು ಆ್ಯಕ್ಚುಲಿ ಫೇಸ್ಗೆ ಹಾಕಿರೋದು ಇದೇನೆ. ಅಂದರೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ, ಅನ್ಇವನ್ ಇದೆ ಸ್ಕಿನ್ನು, ಈಗ ಐಸ್ ಕೆಳಗಡೆ ಇರ್ಬೋದು, ಲಿಪ್ ಏನೋ ಸುತ್ತ ಇರ್ಬೋದು. ಸೊ ಅಲ್ಲೆಲ್ಲ ನಾನು ಇದನ್ನು ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಆಫ್ಟರ್ ದಟ್ ನಾನು ಪೌಡರ್ ಅಪ್ಲೈ ಮಾಡಿದ್ದೀನಿ. ಇದೊಂದು ಆಯಿತಾ? ನೆಕ್ಸ್ಟ್ ಆಬ್ವಿಯಸ್ಲಿ ಏನು CC ಕ್ರೀಮ್ ಆದಮೇಲೆ ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್
ಮ್ಯಾಟ್ ಕಾಂಪ್ಯಾಕ್ಟ್ ಇದು ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಆಫರಲ್ಲಿ ನಂಗೆ ಸಿಕ್ಕಿದ್ದು ಮೇ ಬಿ ಒಂದು 190 ರುಪೀಸ್ ಕೊಟ್ಟಿದ್ದೀನಿ. 225 ಆ್ಯಕ್ಚುಲ್ ಪ್ರೈಸು. ಅದೇ ನಾನು ನೈಕಾದಲ್ಲಿ ತೊಗೊಂಡಿದ್ದೀನಿ, ಫೇಸಸ್ ಕೆನಡಾ ಅವ್ರದ್ದು. ಅಂದರೆ ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಫೇಸಸ್ ಕೆನಡಾ ಅವ್ರದ್ದು ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ನಾನು ಅಂತ. ಸೊ ಇದು ಅಷ್ಟೇ ಮ್ಯಾಟ್ ಫಿನಿಶಿಂಗ್ ಪೌಡರ್. ಇದರಲ್ಲೂ ಅಷ್ಟೇ ಇದಿರುತ್ತೆ, ಏನು ಹೇಳ್ತಾರೆ, ಟೋನ್ಸ್ ಇರುತ್ತೆ, ಯಾವ ಶೇಡ್ ಅಂತ. ಇದು ನ್ಯಾಚುರಲ್ 02 ಎಲ್ಲ ಸ್ಕಿನ್ ಅವ್ರಿಗೂ ಸೂಟ್ ಆಗುತ್ತೆ. ಸೊ ಇದು ನಾನು ಅಪ್ಲೈ ಮಾಡಿರೋದಿದ್ದಾನೆ. ಸೊ ಆಫ್ಟರ್ CC ಕ್ರೀಮ್ ನಾನು ಈ ಪೌಡರ್ನ ಹಚ್ತೀನಿ ಇನ್ ಕೇಸ್ ಎಲ್ಲರೂ ಹೋಗಬೇಕು ಅಂದರೆ. ಆಮೇಲೆ ಲೈನರ್. ಏನಪ್ಪ ಇಷ್ಟು ದೊಡ್ಡ ಇದೆ ಲೈನರ್ ಅಂದ್ಕೊಂಡ್ರೆ, ಕಾಜಲ್ಲು. ಸಾರಿ, ಇಟ್ಸ್ ನಾಟ್ ಲೈನರ್, ಕಾಜಲ್. ಇಲ್ಲಿ ನೋಡಿ, ಪಿಗ್ಮೆಂಟ್ ತುಂಬ ಚೆನ್ನಾಗಿದೆ ಲ್ಯಾಕ್ಮಿ ಅವ್ರದ್ದು. ಬಟ್ ಇದು ನಾನೇ ಹೇಳ್ತೀನಿ, ರಿವ್ಯೂ ಕೊಡ್ತೀನಿ, ಇದಷ್ಟು ಲಾಂಗ್ ಲಾಸ್ಟಿಂಗ್ ಇಲ್ಲ. ಒಂದು 75 ರುಪೀಸ್ ಹಂಗೆ ಸಿಗುತ್ತೆ ನಿಮಗೆ. ಬಟ್ ಅಷ್ಟು ಹೇಳ್ಕೊಳ್ಳೋ ಥರ ಲಾಂಗ್ ಲಾಸ್ಟಿಂಗ್ ಇಲ್ಲ. ಲ್ಯಾಕ್ಮಿ ಕಾಜಲ್ ಇದು, ಲ್ಯಾಕ್ಮಿ ಅವ್ರದ್ದು ಕಾಜಲ್. ಸರಿನಾ? ನೀವು ಇದ್ರ ಬದಲಿಗೆ ಲ್ಯಾಕ್ಮಿ ಅವ್ರದ್ದೇ ಲೈನರ್ ಕಾಜಲ್ ಸಿಗುತ್ತೆ, ಒಂದು 180 ರುಪೀಸ್ ಹಂಗಿರುತ್ತೆ. ಸೊ ಇದಕ್ಕೆ 75 ರುಪೀಸ್ ಕೊಡೋದೆ, ನೀವು ಅದನ್ನು ತೊಗೊಬೋದು. ಬಟ್ ಇದಷ್ಟು ಲಾಂಗ್ ಲಾಸ್ಟಿಂಗ್ ಇರೋಲ್ಲ. ಬಟ್ ತುಂಬ ಡಾರ್ಕ್ ಇದೆ, ಪಿಗ್ಮೆಂಟ್ ಬಂದು ತುಂಬ ಚೆನ್ನಾಗಿದೆ, ಡಾರ್ಕ್ ಇದೆ. ಅಷ್ಟು ಲಾಂಗ್ ಲಾಸ್ಟಿಂಗ್ ಇರೋಲ್ಲ. ಇಲ್ಲೇ ಎಲ್ಲ ಹೋಗಿ ಬೇಗ ಬಂದುಬಿಡ್ತೀವಿ ಅನ್ನೋ ಥರ ಇದ್ದಾಗ ಇದನ್ನು ಅಪ್ಲೈ ಮಾಡ್ಬೋದು. ಯು ಕ್ಯಾನ್ ಜಸ್ಟ್ ರಿಮೂವ್ ದಟ್ ಆಫ್ಟರ್ ದಟ್. ಇದೊಂದು ಲೈನರ್. ಆಮೇಲೆ ನಾವು ಚಿಕ್ಕವರಿಂದನೇ ಯೂಸ್ ಮಾಡ್ತಾ ಇದ್ದೀವಿ ಡ್ಯಾಸ್ಲರ್ ಐಲೈನರ್. ಇದಂತೂ ಎಲ್ರಿಗೂ ಗೊತ್ತು ಅಲ್ವಾ. ಸೊ ಇದು ಲೈನರ್, ಐಟೆಕ್ಸ್ ಅವ್ರದ್ದು ಡ್ಯಾಸ್ಲರ್ ಲೈನರ್. ಮೇಲ್ಗಡೆ ಹಾಕೋಕ್ಕೆ, ಇಲ್ಲ ಬೊಟ್ಟಿಡೋಕ್ಕೆ, ಕೆಳಗಡೆನೂ ವಾಟರ್ ಲೈನಿಗೂ ಹಾಕೋಬೋದು ನಾವು ಇದನ್ನ. ಇದು ಗೊತ್ತಲ್ವಾ ನಿಮಗೆ, ಮೇ ಬಿ ಒಂದು 80 ರುಪೀಸೋ 60 ರುಪೀಸ್ಗೂ ಸಿಗುತ್ತೆ. ನಂಗೆ ಗೊತ್ತಿಲ್ಲ, ಇದು ಮರ್ತೋಗಿದೆ ರೇಟು. ಅಷ್ಟೊಂದು ಇಲ್ಲ ಅಂದ್ಕೊಳ್ತೀನಿ, ಮೇ ಬಿ 40 ರುಪೀಸ್ ಏನೋ, ಡಿಪೆಂಡ್ಸ್ ಆನ್ ಸೈಜ್. ಇದು ಬಂದು 5 ml ಇದೆ, ಇದರಲ್ಲಿ 10 ml 15 ml ಥರ ಇರುತ್ತೆ ಅದಕ್ಕೆ. ಸೊ ಇದೊಂದು ಲೈನರ್. ಆಮೇಲೆ ಮಸ್ಕರ, ಮೇಬಿಲಿನ್ ಅವ್ರದ್ದು. ಇದು ಬಂದು ಒಂದು ಕಾಸ್ಟ್ ಮರ್ತೋಗಿದೆ, ಮೇ ಬಿ ಒಂದು 280-300 ಇರ್ಬೋದು, ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ತುಂಬ ದಿನ ಆಯಿತು ತೊಗೊಂಡು, ನೈಕಾದಲ್ಲಿ ತೊಗೊಂಡಿದ್ದು. ಇದು ಅಷ್ಟೇ ಚೆನ್ನಾಗಿದೆ ಮಸ್ಕರ. ಲೈನರ್ ಹಾಕಿ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಇದನ್ನೆಲ್ಲ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ಹೇಗೆ ಅಪ್ಲೈ ಮಾಡೋದು, ಹೇಗೆ ನಾವು ಪ್ರಾಡಕ್ಟ್ಸ್ನ ರಿಮೂವ್ ಮಾಡೋದು ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಆಯಿತಾ? ಓಕೆ, ಇದಿಷ್ಟು ಐ ಪ್ರಾಡಕ್ಟ್ಸ್ ಆಯಿತು, ಲೈನರ್, ಕಾಜಲ್, ಮಸ್ಕರ, ಆಯಿತಾ? ನೆಕ್ಸ್ಟ್ ಬಂದು ಲಿಪ್ಸ್. ಲಿಪ್ ಅಂತ ಬಂದಾಗ ಲಿಪ್ ಬಾಮ್ ಇರಲೇಬೇಕು ಅಲ್ವಾ. ಸೊ ನಾನಿಲ್ಲಿ 2 ಇದನ್ನು ತೋರಿಸ್ತಾ ಇದ್ದೀನಿ, ಲಿಪ್ ಲೈನರ್, ಸಾರಿ ಲಿಪ್ ಬಾಮ್ಸ್ನ. ಇದು ಬಂದು LITನವ್ರದ್ದು. ಇದು ಚೆನ್ನಾಗಿದೆ, ಒಂಥರ ಪಿಂಕಿಶ್ ಬರುತ್ತೆ ನೋಡಿ, ಗೊತ್ತಾಗ್ತಿದೆ ಅಲ್ವಾ ಡಿಫ್ರೆನ್ಸ್? ಸೊ ಇದು ಪಿಂಕ್ ಒಂಥರ ಲಿಪ್ಸ್ಟಿಕ್ ಇಷ್ಟ ಇಲ್ಲದೆ ಇರೋರಿಗೆಲ್ಲ ಇದು ನಾನು ಬೆಸ್ಟ್ ಸಜೆಸ್ಟ್ ಮಾಡ್ತೀನಿ. ಸೊ ಇದನ್ನು ಹಚ್ಕೊಂಡ್ರೆ ಮಾಯ್ಶ್ಚರ್ ಆಗೂ ಇರುತ್ತೆ ಲಿಪ್ಪು, ಆಮೇಲೆ ಒಂಥರ ಲಿಪ್ಸ್ಟಿಕ್ ಹಚ್ಚಿರೋ ಥರನೂ ಇರುತ್ತೆ, ಈವೊಂದು ಶೈನಿಂಗ್ ಕಾಣಿಸುತ್ತೆ LIT. ಆಮೇಲೆ ಇದು ಲಾಂಗ್ ಲಾಸ್ಟಿಂಗ್, ಆಯಿತಾ? ಏನೂ ಆಗೋದಿಲ್ಲ. ಮೇ ಬಿ ಇದೊಂದು ರೇಟ್ ಬಂದು 125. ಇದರಲ್ಲಿದೆ ನೋಡಿ. ಇದರಲ್ಲೂ ಶೇಡ್ಸ್ ಇರುತ್ತೆ, ಯಾವುದು ಶೇಡ್ ಬೇಕೋ ಅದನ್ನು ತೊಗೊಬೋದು. ಆಮೇಲೆ ಜುಡಿಯೋದಲ್ಲಿ, ಈ ಜುಡಿಯೋದಲ್ಲಿ ಇದೆಷ್ಟು ಚೆನ್ನಾಗಿ ಸಿಗುತ್ತೆ ಅಂದರೆ ನಮಗೆ, ಮೇ ಬಿ ಇದೊಂದು 40 ರುಪೀಸೋ ಏನೋ. ಇದು ಅಷ್ಟೇ, ಬಟ್ ಲಾಂಗ್ ಲಾಸ್ಟಿಂಗ್ ಇರಲ್ಲ. ಯಾವಾಗಲೂ ಏನದು ವಿಂಟರ್ ಸೀಸನ್ ಸ್ಟಾರ್ಟ್ ಆಯಿತು, ಎಲ್ಲ ಲಿಪ್ ಲೈನರ್ ಲಿಪ್ ಬಾಮ್ ಯೂಸ್ ಮಾಡ್ತಾನೆ ಇರ್ತೀವಿ. ಆಗಾಗ ಪದೇ ಪದೇ ಲಿಪ್ ಡ್ರೈ ಆಗ್ತಾ ಇರುತ್ತೆ. ಸೊ ಕಾಸ್ಟ್ಲಿ ಸುಮ್ಮನೆ 120-100 ರುಪೀಸ್ ಎಲ್ಲ ತೊಗೊಳೋ ಬದಲಿಗೆ ಇದನ್ನು
ಲೈಕ್ ಯಾವಾಗಲೂ ಲಿಪ್ ಬಾಮ್ ಬೇಕೇ ಬೇಕು ಅನ್ನೋರೆಲ್ಲ ಇದನ್ನು ತೊಗೊಬೋದು. ನಾನು ಸಜೆಸ್ಟ್ ಮಾಡ್ತೀನಿ. ಬಟ್ ಚೆನ್ನಾಗಿದೆ ಆಯಿತಾ, ಲೈಕ್ ವರ್ತಿ ಅನ್ನಿಸ್ತು ನನಗೇನೋ. ಜುಡಿಯೋದಲ್ಲಿ ಈ ಮಿನಿ ಪ್ರಾಡಕ್ಟ್ಸ್ನ ಬಿಟ್ಟಿದ್ದಾರೆ. ಸೊ ಜುಡಿಯೋದವ್ರದ್ದು ಇದರಲ್ಲೂ ಅಷ್ಟೇ ಎಷ್ಟೊಂದು ಫ್ಲೇವರ್ಸ್ ಇರುತ್ತೆ. ನೀವು ಯಾವ ಫ್ಲೇವರ್ ಬೇಕೋ ಅದನ್ನು ತೊಗೋಬೋದು. ಲಿಪ್ ಲೈನರ್ ಆದಮೇಲೆ ಒಂದು ಲಿಪ್ಸ್ಟಿಕ್, ಯಾವ್ದಾದ್ರು ಒಂದು ಡಾರ್ಕ್ ಲಿಪ್ಸ್ಟಿಕ್ನ ಇಟ್ಕೊಂಡ್ರೆ ಆಯಿತು. ಮೇ ಬಿ ಇದೊಂದು 250-200 ಇರುತ್ತೆ ಆಯಿತಾ. ಆಮೇಲೆ ಇದೊಂದು ಮೇಬಿಲಿನ್ ಅವ್ರದ್ದು ಬ್ರಷ್ ಆಯಿತಾ. ಈ ಬ್ರಷ್ಷು ಒಂಥರ ಎಲ್ಲ ಥರದಲ್ಲೂ ವರ್ಕ್ ಆಗುತ್ತೆ. ನಾನು ಇದೊಂದು ಬ್ರಷ್ ಇದ್ದರೆ ಸಾಕು ಅನ್ನೋ ಫೀಲ್ ಬರುತ್ತೆ. ಇದು ನನಗೆ ಕೋಡ್ ಅದೆಲ್ಲ ಗೊತ್ತಿಲ್ಲ, ಇದರಲ್ಲಿ ಏನೂ ಇಲ್ಲ, ಅಂದರೆ ಅಳಿಸೋಗಿದೆ ಇದೆಲ್ಲ, ಅಷ್ಟು ಯೂಸ್ ಮಾಡಿದ್ದೀನಿ ಇಟ್ಕೊಂಡು. ಸೊ ಇದು ಪೌಡರಿಂಗಾಗೂ ಯೂಸ್ ಮಾಡ್ಬೋದು, ಫೌಂಡೇಶನ್ ಹಾಕಿದ್ರೆ ಅಪ್ಲೈ ಮಾಡ್ಕೋಬೋದು, ಇದನ್ನು ಕಾಂಟೋರ್ ಥರ ಯೂಸ್ ಮಾಡ್ಬೋದು, ಹೈಲೈಟರ್ ಥರ ಯೂಸ್ ಮಾಡ್ಬೋದು. ಸೊ ನೋಡಿ ವಾಟ್ ನಾಟ್, ಎಷ್ಟು ಥರದ್ರಲ್ಲಿ ಇದೊಂದು ಬ್ರಷ್ ಇದ್ದರೆ ಸಾಕು, ಎಷ್ಟು ಥರ ನಾವು ಪ್ರಾಡಕ್ಟ್ಸ್ನ ಅಪ್ಲೈ ಮಾಡ್ಬೋದು. ಸ್ವಲ್ಪ ಎಲ್ಲ ಏನು ವಾಶ್ ಮಾಡಿಲ್ಲ, ಕಲರ್ ಎಲ್ಲ ಇದಾಗಿದೆ. ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್ ಬ್ರಷ್, ಇದು ಅಷ್ಟೇ ಮೇಬಿಲಿನ್ ಅವ್ರದ್ದು, ಚೆನ್ನಾಗಿದೆ. ಸೊ ಇದೊಂದು ಪೌಚಲ್ಲಿ ಇರುತ್ತೆ ಯಾವಾಗಲೂ. ಎಗೈನ್ ಜುಡಿಯೋ ಪರ್ಫ್ಯೂಮ್, ಅಂದರೆ ತುಂಬ ಪರ್ಫ್ಯೂಮ್ ಇಷ್ಟ ಆಗಲ್ಲಪ್ಪ, ಮೈಲ್ಡ್ ಪರ್ಫ್ಯೂಮ್ಸ್ ಬೇಕು, ಥರ ಬಂದ ತಕ್ಷಣ ಅಕ್ವರ್ಡ್ ಫೀಲ್ ಆಗಬಾರ್ದು, ಲೈಟಾಗಿ ಒಟ್ಟಿನಲ್ಲಿ ಹಾಕಿರೋ ಥರ ಅನಿಸ್ಬೇಕು. ಸೊ ಜುಡಿಯೋದಲ್ಲಿ ತೊಗೊಂಡಿದ್ದು ಇದು ಬಂದು 80 ರೂಪೀಸ್, 79 ರೂಪೀಸ್ ಆಗುತ್ತೆ. ಇದೊಂಥರ ಪಾಕೆಟ್ ಫ್ರೆಂಡ್ಲಿ, ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಇದು ಮೇ ಬಿ ನಂದು ಇದು 4th ಬಾಟಲ್ ಅಥವಾ 5th ಬಾಟಲ್ ಅನಿಸುತ್ತೆ, ಅಷ್ಟು ಪ್ರಾಡಕ್ಟ್ ಅಷ್ಟು ಯೂಸ್ ಮಾಡ್ತೀನಿ. ಇದನ್ನು ಅಷ್ಟೇ, ಅಂದರೆ ಒಂಥರ ಹ್ಯಾಂಡಿ ಅನಿಸುತ್ತಲ್ಲ, ನಾನು ಎಲ್ಲರೂ ಬ್ಯಾಗಲ್ಲಿ ಚಿಕ್ಕ ಬ್ಯಾಗ್ಸಲ್ಲೂ ನಾವು ಇದನ್ನು ಕ್ಯಾರಿ ಮಾಡ್ಬೋದು. ಸೊ ಇಷ್ಟು ನನ್ನ ಪ್ರಾಡಕ್ಟ್ ಸ್ಟೋರಿ ಈ ಪೌಚಲ್ಲಿ ಆಯಿತಾ. ಸೊ ನಾನು ಕೌಂಟ್ ಮಾಡ್ತಾ ಹೋಗ್ತೀನಿ. 1 2 3 4 5 6 7 8 9 ಪ್ರಾಡಕ್ಟ್ಸ್ ಇದ್ದರೆ ನಾವು ಆರಾಮಾಗಿ ಮೇಕಪ್ ಮಾಡ್ಕೊಬೋದು. ಮೋರೋವರ್ ನಾನು ಇದು ಹೇಳ್ದೆ ಅಲ್ಲ, ಡಿಪೆಂಡ್ಸ್ ಆನ್ ಲಿಪ್ ಶೇಡು. ಯಾವ ಲಿಪ್ಸ್ಟಿಕ್ನ ತೊಗೊಳ್ತೀರೋ ನಾವು ಅದನ್ನೇ ಟಿಂಟ್ ಥರ ಯೂಸ್ ಮಾಡ್ಬೋದು. ಫೇಸ್ಗೆ, ಚೀಕ್ಸ್ಗೆಲ್ಲ ನಾವು ಅಪ್ಲೈ ಮಾಡ್ಬೋದು, ನೋಸ್ಗೆ ಅಪ್ಲೈ ಮಾಡ್ಬೋದು. ಸೊ ಈವನ್ ಅಪ್ಲೈ ಮಾಡಿ ಅದಕ್ಕೆ ಸ್ವಲ್ಪ ಬ್ರಷ್ನ ಹಾಕಿ ಅಪ್ಲೈ ಮಾಡಿ, ಮತ್ತು ಅದಕ್ಕೆ ಸ್ವಲ್ಪ ಪೌಡರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ. ಇಷ್ಟು ಪ್ರಾಡಕ್ಟ್ಸ್ ಇದ್ದರೆ ನಾವು ಆರಾಮಾಗಿ ನ್ಯಾಚುರಲ್ ಮೇಕಪ್ಪು ಮಾಡ್ಕೋಬೋದು, ಮದುವೆಗೂ ಹಾಕ್ಕೋಬೋದು. ಸೊ ಮೇಕಪ್ ಬೇಡ, ನೋ ಮೇಕಪ್ ಲುಕ್ ಬರೋರು ಇಷ್ಟು ಪ್ರಾಡಕ್ಟ್ಸ್ನ ಇಟ್ಕೊಂಡು ಆರಾಮಾಗಿ ಮೇಕಪ್ ಮಾಡ್ಕೋಬೋದು. ತುಂಬ ಚೆನ್ನಾಗೂ ಅನಿಸುತ್ತೆ, ಡೀಸೆಂಟಾಗೂ ಕಾಣಿಸುತ್ತೆ, ಚೆನ್ನಾಗೂ ಇರುತ್ತೆ. ಸೊ ಮೇ ಬಿ ಎಲ್ರಿಗೂ ಇದು ಹೆಲ್ಪ್ ಆಗಿರುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಇರ್ಬೋದು, ಹೌಸ್ ವೈಫ್ಗೆ, ವರ್ಕಿಂಗ್ ಲೇಡೀಸ್ಗೆ, ಎಲ್ಲ ಕ್ಯಾಟಗರಿಯವ್ರಿಗೂ ಇದು ಯೂಸ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ವಿಡಿಯೋನ ಮಾಡಿದ್ದು. ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ನಿಮ್ಮ ಫ್ರೆಂಡ್ಸ್ ಮತ್ತು ಕೊಲೀಗ್ಸ್ ಯಾರು ಇರ್ತಾರೆ ಅವರಿಗೆಲ್ಲ ಇದು ರೀಚ್ ಆಗೋ ಥರ ಶೇರ್ ಮಾಡಿ. ಸೊ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಆಲ್.